ಕೇಂದ್ರ ಮಂಡಿಸಿರುವಂತಹ ಬಜೆಟ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಈ ಬಜೆಟ್ ಜೋಶಿ ಅವರಿಗೆ ಮಾತ್ರ ಅರ್ಥ ಆಗುತ್ತೆ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಬಜೆಟ್ ಕುರಿತಂತೆ ಲೇವಡಿ ಮಾಡಿದ್ದಾರೆ. ಈ ಬಜೆಟ್ನಿಂದ ಕರ್ನಾಟಕಕ್ಕೆ ಯಾವುದೇ ರೀತಿಯ ಲಾಭ ಇಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೌದು, ಈ ಬಜೆಟ್ ಏನಿದ್ರು ಕೂಡ ಪ್ರಹ್ಲಾದ್ ಜೋಶಿ ಅವರಿಗಷ್ಟೇ ಅರ್ಥ ಆಗಬೇಕು ಅಂತ ಹೇಳಿದ್ದಾರೆ. ಬಜೆಟ್ನಿಂದ ಯಾವುದೇ ರೈತರಿಗೆ ಸಹಾಯ ಅನ್ನೋದೇ ಆಗಿಲ್ಲ. ಬಿಜೆಪಿಯವರು 40% ಅನ್ನೇ ನಂಬಿಕೊಂಡು ಬಿಟ್ಟಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಅವರು ಬಿಜೆಪಿ ಆಫೀಸ್ ದೇಶಕ್ಕೆ ಮಾಡಲ್ಲ. ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು, ಬರೇ ಬಿಜೆಪಿಯ ಅಲ್ಲ. ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದಿದಲ್ಲ. ಯಾಕಂದ್ರೆ ಜೋಶಿ ಸಾಹೇಬ್ರೆ ಭಾಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಭಾಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ ಬಿಜೆಪಿಯರೇ ಇರ್ತಕ್ಕಂಥ. ಈ ದೇಶದಲ್ಲಿ ನೋಡ್ರಿ, ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರ್ ಅತಿ ಭಾಳ ಬ್ರಿಲಿಯಂಟ್ ಅವರೇ. MP ಚೀಫ್ ಮಿನಿಸ್ಟರು ಅವರೇ ಬ್ರಿಲಿಯಂಟು. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವೋಸ್ಗೆ ಹೋಗ್ತಾರೆ, ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳು ಕರ್ಕೊಂಡೋಗಿ ಸೈನ್ ಮಾಡ್ಕೊಂಬರ್ತಾರೆ. ಸೊ ಈ ಥರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು. ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಯಾರಿಗಾನ ಬುದ್ಧಿವಂತರು ಬೇಕಾಗಿದ್ದರೆ, ಅಮೇರಿಕಾಗೆ ಆಗಿರಲಿ, ಚೈನಾಗಾಗಿರಲಿ, ಜಪಾನಿಗಾಗಲಿ, ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ದರೆ ಅವರು ಬಿಜೆಪಿ ಆಫೀಸ್ ದೇಶಕ್ಕೆ ಮಾಡಲ್ಲ. ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು, ಬರೇ ಬಿಜೆಪಿಯ ಆಫೀಸಿನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರನ್ನು ಬೇರೆ ಕಡೆ ಕಳಿಸ್ಕೊಡ್ತಾರೆ. ಇವ್ರ ಹತ್ರ ಭಾಳ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು ಒಂದು. ಎರಡನೇದು, ಆಸ್ ಫಾರ್ ಆಸ್ ದಿ ಬಜೆಟ್ ಇಸ್ ಕನ್ಸರ್ನ್, ನಾನೇನು ಸುಮ್ಮನೆ ಪೊಲಿಟಿಕಲಿ ಹೇಳಕ್ಕೆ ಹೋಗೋದಿಲ್ಲ. ಕರ್ನಾಟಕಕ್ಕೆ ನಮಗೆ ಯಾವುದು ಭಾಳ ದೊಡ್ಡ ಪ್ಯಾಕೇಜ್ ಆಗಿರಲಿ, ಕರ್ನಾಟಕಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗಿರಲಿ, ನೀರಾವರಿಗೆ ಆಗ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಯಾವುದು ನಮಗೇನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಾವುದು ಸಹಾಯ ಆಗಿಲ್ಲ, ನಮಗೆ ಯಾವುದು ಲಾಭ ಆಗಿರತಕ್ಕಂಥದ್ದು ಕರ್ನಾಟಕದ ವಿಷಯದಲ್ಲಿ. ಎರಡನೇದು ಫಾರ್ಮರ್ಸ್ ಇಶ್ಯೂ. ರೈತರು ಸುಮಾರು 18-20% ಈ ದೇಶದ GDPಗೆ ರೈತರು ಕಾರಣರಾಗಿರ್ತಾರೆ. ಸುಮಾರು 40% ಈ ರೈತರು ಏನು ಹೊಲ ಇದೆ, ನಮ್ಮೇನು ಅಗ್ರಿಕಲ್ಚರ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಸುಮಾರು 40-50% ಜನರು ಇದರಲ್ಲಿ ಎಂಪ್ಲಾಯ್ಮೆಂಟ್ ಬೇಸ್ಡ್ ಇರ್ತಕ್ಕಂಥದ್ದು. ರೈತರಿಗೆ ನಾವು ಆದಾಯ ದುಗುನಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. MSP ಬಗ್ಗೆ ಇಲ್ಲಿ ಮಾತಾಡಿಲ್ಲ, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಇಲ್ಲಿ ಮಾತನಾಡಿಲ್ಲ. ಅವಾಗೆಲ್ಲ ಭಾಳ ಜೋರು ಭಾಷಣ ಮಾಡೋರು. ಅಲ್ಲ, ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದಿದಲ್ಲ. ಯಾಕಂದರೆ ಜೋಶಿ ಸಾಹೇಬ್ರೆ ಭಾಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಭಾಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ ಬಿಜೆಪಿಯರೇ ಇರ್ತಕ್ಕಂಥ. ಈ ದೇಶದಲ್ಲಿ ನೋಡ್ರಿ, ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರು ಅತಿ ಭಾಳ ಬ್ರಿಲಿಯಂಟ್ ಅವರೇ. MP ಚೀಫ್ ಮಿನಿಸ್ಟರು ಅವರೇ ಬ್ರಿಲಿಯಂಟು. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವೋಸ್ಗೆ ಹೋಗ್ತಾರೆ, ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳು ಕರ್ಕೊಂಡೋಗಿ ಸೈನ್ ಮಾಡ್ಕೊಂಬರ್ತಾರೆ. ಸೊ ಈ